ಹಲೋ ವೆಲ್ಕಮ್ ಬ್ಯಾಕ್. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಕುಂಬೆ ವಾಟರ್ ಫಾಲ್ಸ್ಗೆ. ಈ ವಾಟರ್ ಫಾಲ್ಸ್ ತುಂಬಾ ಫೇಮಸ್ ಆಗಿದೆ, ಬಟ್ ನಿಮ್ಗೆ ಅದು ಯಾವ ವಾಟರ್ ಫಾಲ್ ಅಂತ ಗೊತ್ತಾಗಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾನು ಅದನ್ನು ತೋರಿಸ್ತೀನಿ ಮತ್ತು ಅದಾದ್ಮೇಲೆ ಒಂದು ಕೆಳಗಡೆ ಒಂದು ಮೂವಿದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಆಗ ಗೊತ್ತಾಗುತ್ತೆ ಓ ಇದೇನಾ ಆ ವಾಟರ್ ಫಾಲ್ಸ್ ಅಂತ ಹೇಳಿ. ಇದಿರುವಂಥದ್ದು ಪುಣೆಯಿಂದ ಹತ್ತತ್ರ 110 ಕಿಲೋಮೀಟ್ರಲ್ಲಿ. ಸೊ ಬನ್ನಿ ಬೇಗ ಹೋಗೋಣ. ಇವತ್ತಿನ ಟ್ರಾವೆಲ್ ಮತ್ತೆ ಶುರು ಮಾಡ್ತಿರೋದು. ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಿಮಗೆ, ಸುಮಂತ್ರನೊಟ್ಟಿಗೆ. ಅವ್ರು ಹಾಕಿರೋ ಜಾಕೆಟ್ಗೂ ಮತ್ತು ಇಲ್ಲಿರೋ ಗ್ರೀನ್ರಿ ನಾನೇನು ಎಡಿಟ್ ಮಾಡಲಿಲ್ಲ, ಎರಡು ಹಾಗೆ ಇರೋದು. ನಿಮಗೆ ಸಿಗುವಂಥ ಒಂದು ಡೆಡ್ಲಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿದೆ. ನೋಡಿ ರೋಡ್ ಹೆಂಗಿದೆ ಅಂತ. ಇದೇ ಟನಲ್, ಇದು ಹತ್ತತ್ರ ಒಂದು 800 ಮೀಟ್ರ್ ಇದೆ. ಅಮ್ಮ ಈಗ ಫಾಲ್ಸ್ ಇರುವಂಥ ಜಾಗಕ್ಕೆ ಬಂದಿದ್ದೀವಿ. ಬಟ್ ನೀವು ಫಾಲ್ಸ್ ಎಲ್ಲಿ ಅಂತ ನೋಡ್ತಿರ್ಬೋದು. ಫಾಲ್ಸನ್ನು ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಇದೆಯಾ ಚಿಕ್ಕದಾಗಿ, ಅದೇ ಫಾಲ್ಸು. ಅದಕ್ಕೋಸ್ಕರ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದು. ಆದರೆ ನೀರು ಮಾತ್ರ ಇಲ್ಲಿ ಹರಿತಾ ಇದೆ. ಏನು ಕನ್ಫ್ಯೂಸ್ ಆಯಿತಾ? ಆಗಬೇಡಿ, ಇದೆಲ್ಲ ಕಂಪ್ಲೀಟ್ ಸ್ಟೋರಿನ ಹೇಳ್ತೀನಿ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಆ ಪ್ಲೇಸಿಗೆ ಹೋಗ್ಲಿಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀವಿ ಅಲ್ಲಿ ತನಕ, ನೋಡುವ ಏನಾಗುತ್ತೆ ಅಂತ ಹೇಳಿ. ಮತ್ತು ಫಾಲ್ಸ್ ಇರುವಂಥದ್ದು ಈಚೆ ಸೈಡು, ಅಲ್ಲೂ ಸ್ವಲ್ಪ ಜನ ಇದ್ದಾರೆ. ಅಲ್ಲಿ ಎದುರುಗಡೆ ಕಾಣ್ತಾ ಇಲ್ಲ, ಬಟ್ ಆಸಮ್ ಆಗಿದೆ ಪ್ಲೇಸ್ ಮಾತ್ರ ಸೂಪರ್. ಈಗ ಬಂದ್ವಿ, ಇಲ್ಲಿ ತನಕ ಬಂದಿದ್ದೀವಿ ಅಂತ ಹೇಳಿದ್ರೆ ಹಿಂದ್ಗಡೆನೇ ಕಾಣಿಸ್ತಿದ್ದೆ ಅದೇ ಸ್ಪಾಟ್. ಆದರೆ ಪುಕ್ಕು ಶುರುವಾಗಿದೆ ಇಬ್ಬರಿಗೂ. ಬಟ್ ಇಬ್ಬರಿಗೂ ತೋರಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ, ಕೈಕಾಲು ನಡುಗ್ತಾ ಇದೆ. ಇಲ್ಲೆಲ್ಲ ತೆಗ್ದು ಬಿಸಾಡಿದೆ ನೋಡಿ, ಅಲ್ಲಿದೆ. ಮತ್ತು ಇಲ್ಲಿ ಲ್ಯಾಪ್ಟಾಪ್ ಇದು, ಮತ್ತು ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ಆ ಪ್ಲೇಸಿಗೆ ಹೋದ್ಮೇಲೆ ಮತ್ತೆ ಡಿಸೈಡ್ ಮಾಡ್ತೀವಿ ಏನಂತ. ಜಾಕೆಟ್ ಸಮೇತ ಬಿಸಾಡಿದ್ದೀನಿ. ಒಬ್ಬರು ಇಲ್ಲಿ ಹೊತ್ತಾ ಇದ್ರು, ಯಾರು ಕನ್ನಡದವರು. ಹೀಗೆಲ್ಲ ಮಾತಾಡ್ಕೊಂಡು ಹೋಗ್ಲಿಕ್ಕಾಗಲ್ಲ, ಇದೇ ನನ್ನ ಮನೆದು ರೋಡಲ್ಲ, ಇಲ್ಲಿ ನೋಡಿ ಆಯಿತಾ. ಅವ್ರು ಕನ್ನಡದವ್ರು ಹೊತ್ತಿ ಅಲ್ಲಿ ಟಾಪ್ ತನಕ ಹೋಗಿ ಬಂದರು. ಬಟ್ ಹೇಳಿದ್ರು ಹೇಗೆ ಹೋದ್ರಿ ಕೇಳಿದ್ದಕ್ಕೆ, ಏನೋ ಒಂದು ಬಂಡ್ ಧೈರ್ಯ, ಹೋಗಿ ಬಂದಮೇಲೆ ಈಗ ಹೆದರಿಕೆ ಆಗ್ತಿದೆ ಅಂತ. ಗೊತ್ತಾಗ್ತಿಲ್ಲ ಹೆದರಿಕೆ ಆಗ್ತಿದೆ. ಬಟ್ ಇಲ್ಲಿ ಫಾಲ್ಸ್ ಇದು ಆಸಮ್. ರೆಡಿ ಆಗ್ತಾಯಿದ್ದಾರೆ ಸುಮಂತ್ರಣ್ಣ. ಅಲ್ಲೂ ಇದ್ದಾರೆ ಒಂದು 3-4 ಜನ ಇಟ್ಕೊಂಡು ನೋಡ್ತಾ ಇದ್ದಾರೆ ನಾವು ಹೆಂಗೆ ಹೋಗ್ತೀವಿ ಅಂತ. ಏನಿಲ್ಲ, ಸ್ವಲ್ಪ ಮಿಸ್ ಆದರೂ ಯಾರೂ ಟ್ರೈ ಮಾಡಬೇಡಿ ಪ್ಲೀಸ್. ಶುರು ಮಾಡಿ ಸ್ವಲ್ಪ ಹೊತ್ತಾಯಿತು. ಅಲ್ಲಿ ಬ್ಯಾಗು ಅದನ್ನೆಲ್ಲ ಬಿಚ್ಚಿಟ್ವಿ. ಇಲ್ಲಿ ಬರ್ಬೇಕಾದ್ರೆ ಕ್ಯಾಪ್ ಹೋಯ್ತು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ಯಾಂಟ್ ಹೋಗ್ತಿದ್ರೆ ಸಾಕು. ಅಲ್ಲಿ ಅದ್ರ ಹತ್ರ ಫಾಲ್ಸ್ ಹತ್ರ ಅಲ್ಲೇ ಮೇಲ್ಗಡೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಆಗ್ತಿದೆ. ಅಂದರೆ ನಾವು ಬಂದಿರೋದು ಆಗಸ್ಟ್ 14ಗೆ. ವ್ಯೂ ಮಾತ್ರ ಆಸಮ್ ಇದೆ ಅಷ್ಟೇ. ಇಲ್ಲಿ ಹೋಗ್ಲಿಕ್ಕೆ ಮಾತ್ರ ಹೆದರಿಕೆ. ಪ್ಲೇಸ್ ಅಂತೂ ಹೇಗಿದೆ ನೋಡ್ತೀರಾ ನೋಡಿ. ವಾರಿಸು ಮೂವಿಯಲ್ಲಿ ಇದನ್ನು ಗ್ರಾಫಿಕ್ ಎಡಿಟಿಂಗ್ ಮಾಡಿ ಅದನ್ನು ಮುಗಿಸ್ಕೊಂಡ್ರು. ಬಟ್ ನಾವು ರಿಯಲ್ ಆಗಿ ಅದೇ ಪ್ಲೇಸಿಗೆ ಬಂದಿದ್ದೀವಿ. ಮುಂದ್ಗಡೆ ಕುಂಬೆ ವಾಟರ್ ಫಾಲ್ಸ್ ಇದೆ, ಹೇಗಿದೆ ಅಂತ. ಆದರೆ ಕೈಕಾಲು ಕುಂಬರ್ತಿದೆ, ಅಷ್ಟು ಚೆನ್ನಾಗಿರೋ ಫಾಲ್ಸ್ ಎದುರುಗಡೆ ಇದೆ. ಕೆಳಗಡೆ ಸ್ವಲ್ಪ ಮಿಸ್ ಆದರೂ ಹೊಗೆ ಹಾಕ್ಸ್ಕೊಳ್ತೀವಿ. ಆದರೆ ಇಲ್ಲಿ ಬಂದು ಕೂಡ ಇಲ್ಲಿ ಸಿಗರೇಟ್ಸ್ ಎದ್ದಿದ್ದಾರೆ. ಇದಕ್ಕೆಲ್ಲ ಒಂದು ದಮ್ ಬೇಕು ತಾನೆ.
ಈ ಫಾಲ್ಸನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ನೀವು ಕುಂಬೆ ಟನಲ್ ಹತ್ರ ಬರಬೇಕು. ಇಲ್ಲಿ ಬಂದರೆ ನಿಮಗೆ 3 ಕಡೆ ಈ ಫಾಲ್ಸನ್ನು ನೋಡ್ಬೋದು. ಒಂದೇ ಇಲ್ಲಿ ಅಂತ ಹೇಳಿದ್ರೆ ಆ ಫಾಲ್ಸ್ದು ಮೇನ್ ಟಾಪ್ ವ್ಯೂ ನೋಡ್ಕೊಂಡು ಹೋಗ್ಬೋದು. ಇನ್ನು ಸೆಕೆಂಡ್ ಏನು ಅಂತ ಹೇಳಿದ್ರೆ ಇದು ಸ್ವಲ್ಪ ಕಷ್ಟ, ಇಲ್ಲಿಂದ ಹೇಗೆ ನಡ್ಕೊಂಡು ಬಂದು ಇಲ್ಲಿ ಹೋಗಬೇಕು. ಇದು ನಿಮಗೆಲ್ಲಾದರೂ ಹೈಟ್ ನೋಡಿದರೆ ಆಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಬರಬೇಡಿ. ಇನ್ನು ಥರ್ಡ್ ಪ್ಲೇಸ್ ಯಾವುದು ಅಂತ ಹೇಳಿದರೆ ಅದು ಅಲ್ಲಿ ಕಾಣಿಸೋದಿಲ್ಲ, ಆ ಟಾಪಲ್ಲಿ ನಿಂತ್ಕೊಳ್ಬೇಕಾದ್ರೂ ಈ ಫಾಲ್ಸನ್ನು ನೋಡ್ಬೋದು. ಅಲ್ಲಿ ಒಂದು ಚಿಕ್ಕ ಫಾಲ್ಸ್ ಬರ್ತದೆ, ಅದು ನಿಮಗೆ ಕಾಣಿಸ್ಬೋದು. ಇಲ್ಲಿ ನೋಡಿ ಯಾರೋ ಡ್ರೋನ್ ಬಂತು, ನಿಮಗೆ ಕಾಣಿಸಿದೆಯಲ್ಲ ಗೊತ್ತಿಲ್ಲ, ಐ ಥಿಂಕ್ ಗೊತ್ತಿಲ್ಲ. ಡ್ರೋನ್ ಪಾಸ್ ಆಯಿತು ಅಲ್ಲಿ ಇಲ್ಲಿಂದ. ಇಲ್ಲಿ ಡ್ರೋನ್ ಹೋಗ್ತಾ ಇದೆ. ಹಾಂ, ಇಲ್ಲಿ ಹತ್ತಿರದಲ್ಲಿ ಬಂತು. ಮಾಡೆಲ್ಗಳಾಗ್ಬಿಟ್ಟಿದೆ ಆಯಿತಾ ನಾವಿಬ್ಬರು ಈಗ. ಇಲ್ಲಿ ಮೇಲೆ ಯಾವುದೊಂದು ಡ್ರೋನ್ ಹಾರಿಸ್ತಾ ಇದ್ದಾರೆ, ಅದಕ್ಕೆ ನಿಂತ್ಕೊಂಡು ಪೋಸ್ ಕೊಡಬೇಕಂತ. ಕಾಮಿಡಿ ಆಗಿದೆ. ಎಲ್ಲಿದೆ ಡ್ರೋನ್? ಎಲ್ಲಿದೆ ಗೊತ್ತಿಲ್ಲ, ಎಲ್ಲೋಯ್ತು ಅಂತ ಕಾಣಿಸ್ತಿಲ್ಲ. ಎಲ್ಲಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹಾಕ್ಕೊಟ್ರೆ. ಲೈಫ್ ಟೈಮ್ ಇದು ಬೆಸ್ಟ್ ಅಡ್ವೆಂಚರಸ್. ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದೆ. ನೋಡಿ ಅಲ್ಲಿ ಕಾಣಿಸಿದೆ ಅಲ್ಲ, ಅಲ್ಲಿಂದ ಬರ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಇಲ್ಲಿ ನೋಡಿ ಹೇಗಿದೆ ಫಾಲ್ಸ್, ಸೂಪರ್ ಅಲ್ವಾ? ಬನ್ನಿ ಇದಕ್ಕೆ ಬಾಯ್ ಬಾಯ್ ಹೇಳಿ ವಾಪಸ್ ಹೋಗಬೇಕು. ಇಲ್ಲಿ ಇಳಿಯೋ ಪ್ರೋಸೆಸ್ ತೋರಿಸ್ತೀನಿ ಹೇಗಿರುತ್ತೆ ಅಂಥೇಳಿ. ಸ್ವಲ್ಪ ಮಿಸ್ ಆದರೂ ಯಾವ ಕಡೆಗೆ ಹೋದರೂ ಸಿಗಲ್ಲ. ನಾನು ಹೇಳಿಲ್ಲ ತಡಿ ಅಣ್ಣ, ಇಬ್ಬರದು ಎರಡು ಕಡೆ ಕಾಲಕ್ಕೆ. ಒನ್ ಲಾಸ್ಟ್ ಟೈಮ್, ಬಾಯ್. ಬನ್ನಿ ಇಳಿಯುವ. ಓ ಅಪ್ಪ ದೇವ, ಪುಕ್ಕು ಆಗ್ತಾಯಿದೆ ಸ್ವಾಮಿ, ಪುಕ್ಕು ಆಗ್ತಿದೆ. ಬಟ್ ಒಂದು ಧೈರ್ಯ ಏನು ಅಂದರೆ ನನ್ನ ವೆಯ್ಟೇ ನಂಗೆ ಅಡ್ವಾಂಟೇಜ್ ಇದರಲ್ಲಿ. ಅಷ್ಟು ಜಾರ್ ಬೀಳಲ್ಲ ಅನ್ನೋ ಧೈರ್ಯ ಇದೆ. ಯಾಕಂದ್ರೆ ನನ್ನ ವೆಯ್ಟಿಗೆ ಮಣ್ಣೇನು ಜಾರ್ಕೊಂಡು ಹೋಗಲ್ಲ. ದಟ್ಸ್ ಅ ಕಾನ್ಫಿಡೆನ್ಸ್. ಓಹೋ ಅಮ್ಮ, ಒಬ್ಬ ಬಾಯ್. ಇನ್ನು ಬನ್ನಿ ನೆಕ್ಸ್ಟ್ ಪಾಯಿಂಟ್ ಹತ್ರ ಹೋಗೋ. ನೀವು ಇಷ್ಟೊತ್ತೇನು ನೋಡಿದ್ರಿ ಅಲ್ವಾ, ಅದು ತುಂಬ ಸ್ವಲ್ಪ ಡಿಫಿಕಲ್ಟ್ ಇದೆ ಜಾಸ್ತಿ. ಅಲ್ಲಿ ಹೋಗಲಿಕ್ಕೆ ಹೆದರಿಕೆ ಆಗುತ್ತೆ. ಬಟ್ ಈಗ ನಾವು ಯಾವ ಒಂದು ಪ್ಲೇಸ್ ನೋಡ್ಲಿಕ್ಕೆ ಹೋಗ್ತಿದ್ದೀವಿ, ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು, ನಿಮ್ಗೆ ಅಷ್ಟು ಹತ್ರ ಎಲ್ಲ ಬೇಡ, ದೂರದಲ್ಲಿ ನಿಂತ್ಕೊಂಡು ವ್ಯೂವನ್ನು ಎಂಜಾಯ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ಬೋದು. ಅಲ್ಲೇ ಸ್ವಲ್ಪ ಜಾಸ್ತಿ ಗಾಡಿಗಳೆಲ್ಲ ಇದ್ದಾವೆ ನೋಡಬೇಕಂದ್ರೆ. ಇಲ್ಲಿ ಬನ್ನಿ ಈ ವ್ಯೂ ಹೇಗಿದೆ ಅಂತ ನೋಡೋ. ಮತ್ತು ಲಾಸ್ಟ್ ಫೈನಲ್ ಆಗಿ ಆ ಫಾಲ್ಸ್ ಯಾವ ಕಡೆ ಬೀಳುತ್ತಲ್ವ ಆ ವ್ಯೂ ಕೂಡ ನಿಮಗೆ ತೋರಿಸ್ತೀನಿ. ನಾನು ನಿಮ್ಗೆ ಆಗ ಹೇಳಿದ್ರೆ ಅರ್ಥ ಆಗಿರ್ಲಿಕ್ಕಿಲ್ಲ, ಯಾಕಂದರೆ ಎಷ್ಟು ಆಳ ಇತ್ತು, ಎಷ್ಟು ನಾವು ಎಲ್ಲಿ ಮುಂದೆ ಹೋಗಿದ್ದೀವಿ ಅಂತ. ಬಟ್ ಈಗ ಇನ್ನೊಂದು ಪ್ಲೇಸ್ ಹತ್ರ ಬಂದಿದ್ದೀವಿ, ಇಲ್ಲಿಂದ ತೋರಿಸ್ತೀವಿ ಯಾವ ರೀತಿ ಇತ್ತು ಆ ಪ್ಲೇಸ್ ಅಂಥೇಳಿ. ಇಲ್ಲೂ ಕಾಲು ಜಾರ್ತಾನೆ ಇದೆ. ಅದು ಫಾಲ್ಸ್, ಆ ಪಾಯಿಂಟಲ್ಲಿ ನಾವು ನಿಂತ್ಕೊಂಡಿದ್ದು. ಅಲ್ಲಿ ಕಾಣ್ತಿದೆ, ಅಲ್ಲಿಂದ ಹಂಗೆ ನಡ್ಕೊಂಡು ಬಂದು ಕೆಳಗಿಳಿದು ಅಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ತುಂಬ ಚಿಕ್ಕ ಜಾಗ ಇರೋದು, ಆ ಜಾಗದಲ್ಲಿ ನಡ್ಕೊಂಡು ಹೋಗಿ ಆ ಫಾಲ್ಸನ್ನು ನೋಡ್ಕೊಂಡು ವಾಪಸ್ ಬಂದಿರೋದು. ಮಸ್ತಾಗಿದ್ದು ಈ ಫಾಲ್ಸ್. ಇದು 3ನೇ ವ್ಯೂ ಪಾಯಿಂಟ್. ಯಾವುದು ಅಂತ ಹೇಳಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ
ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಅಲ್ಲಿ ಝೂಮ್ ಮಾಡಿರ್ತೀನಿ, ಅದು ಆ ಪ್ಲೇಸಲ್ಲಿ ಅಲ್ಲಿ ನಾವು ನಿಂತ್ಕೊಂಡು ನೋಡಿರುವಂಥದ್ದು ಫಸ್ಟಿಗೆ. ಅದ ನಂತರ ಈಗ ನಾವು ಲಾಸ್ಟಿಗೆ ಹೋಗುವಂಥದ್ದು ಅದೇ ಅಲ್ಲಿ ಎಲ್ಲಿ ಕಾಣಿಸಿದೆಯಲ್ಲ ಮೇಲೆ, ಆ ಪಾಯಿಂಟಿಗೆ ಹೋಗ್ತೀವಿ. ಆದರೂ ಒಂಥರ ಸ್ವರ್ಗ ಕಣ್ರಿ, ನೋಡಿ ಹೇಗಿದೆ ಅಂತ. ಈಗ ನಾವು ಯಾವ ಪ್ಲೇಸಲ್ಲಿದ್ದೀವೋ ಇದು ಫೈನಲ್ ಆಗಿ ಆ ಕುಂಬೆ ವಾಟರ್ ಫಾಲ್ಸ್ ಎಲ್ಲಿ ನೀರು ಬೀಳ್ತದಲ್ವ ಅಲ್ಲಿ ಟಾಪಲ್ಲಿ ಇದ್ದೀವಿ. ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿಂದ ಹೀಗಿರುತ್ತೆ, ಅಲ್ಲಿಂದ ಕೆಳಗಡೆ ಬಿಡುತ್ತೆ. ಬನ್ನಿ ಅಲ್ಲಿಗೆ ತುದಿ ತನಕ ಹೋಗ್ಬೋದಂತ ಅನಿಸುತ್ತೆ. ಹೋಗುವ. ಶೂದು ಪರಿಸ್ಥಿತಿ ನೋಡಿ ಹೇಗಾಗಿದೆ, ಎಲ್ಲ ತೊಳಿಬೇಕೀಗ. ಹೇಗೆ ದಾಟೋಗಿದ್ದವರು ನೋಡಿ, ಯಾರು ಲುಂಗಿ ಉಟ್ಕೊಂಡು ಹೋದಂಗಿದೆ ಅಲ್ಲಿ. ಹೇಗೆ ಹೋಗಿದ್ದು? ಆಚೆ ಸೈಡಿಗೆ, ಆಚೆ ಸೈಡ್ ಇಲ್ಲ. ಯಪ್ಪ ದೇವರೇ, ಏನೆಲ್ಲ ಕಷ್ಟಪಡಬೇಕು ಅದೊಂದು ವ್ಯೂ ನೋಡಬೇಕು ಅಂದರೆ. ಇದು ಟಾಪ್, ಇದು ಫೈನಲ್ ಪ್ಲೇಸ್. ಇಲ್ಲಿಂದನೇ ಫಾಲ್ಸ್ ಬಿಟ್ಟಿರೋದು. ನಾವು ಆಗ ಇದ್ದಿದ್ದು ಅಲ್ಲಿ ಆ ತುದಿಯಲ್ಲಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು. ಅದಾದಮೇಲೆ ಆ ಸೈಡಿಗೆ ಹೋದ್ವಿ ಅಲ್ಲಿಗೆ, ಆಮೇಲೆ ಮೇಲೆ ಅಲ್ಲಿ ಹೋದ್ವಿ. ಈಗ ಲಾಸ್ಟಿಗೆ ಅದ್ರ ಟಾಪ್ ಹತ್ರ ಬಂದಿದ್ದೀವಿ. ಆಯಿತು, ಎಲ್ಲ ಮುಗಿಸಿದ್ವಿ. ನೀವೆಲ್ಲಾದರೂ ಅಡ್ವೆಂಚರಸ್ ಪರ್ಸನ್ ಆಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಲೇಬೇಕಾದಂಥ ಒಂದು ಫಾಲ್ಸ್ ಯಾವುದಾದ್ರು ಇದ್ದರೆ ಅದು ಪುಣೆ ಹತ್ತಿರ ಇರುವಂತಹ ಕುಂಬೆ ಫಾಲ್ಸ್. ಸೊ ಈ ಫಾಲ್ಸ್ಗೆ ಬಾಯ್ ಬಾಯ್ ಹೇಳುವಂಥ ಟೈಮ್ ಬಂತು ನೋಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನೀವೆಲ್ಲಾದರೂ ಅಡ್ವೆಂಚರಸ್ ಪರ್ಸನ್ ಆಗಿದ್ದರೆ ಒಂದ್ಸರಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಿದ್ದೇನೆ. ಮತ್ತೊಂದು ಮಾನ್ಸೂನ್ ಟ್ರಿಪ್ ಒಟ್ಟಿಗೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿ ತನಕ ನೀವು ವೇಟ್ ಮಾಡ್ತಾರೆ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.